ಅಧ್ಯಾತ್ಮ ವಾಹಿನಿ. ಶ್ರೀಮದ್ಭಾಗವತ ಪರಮ ಮಂಗಲವಾದ ವೇದತುಲ್ಯವಾದ ಗ್ರಂಥ. ವೇದವ್ಯಾಸ ದೇವರಿಂದ ರಚಿತವಾದದ್ದು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ತಿಳಿಸಿದಂತೆ, ಯಾವ ದಿನದಲ್ಲಿಯಾದರೂ ಶ್ರೀಮದ್ಭಾಗವತದ ಶ್ಲೋಕಗಳ ಪಠನವನ್ನು ಮಾಡಿದರೆ, ಶ್ರವಣವನ್ನು ಮಾಡಿದರೆ ಗೋಸಹಸ್ರ ಫಲಂ ಲಭೇತ್ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಶ್ರೀಮದ್ಭಾಗವತವನ್ನು ವಿಶೇಷವಾಗಿ ಈ ಏಕಾದಶಿಯ ಪವಿತ್ರವಾದ ದಿನ, ಅದರಲ್ಲಿಯೂ ಆಷಾಢ ಶುದ್ಧ ಏಕಾದಶಿ, ಗೋವಿಂದ ಏಕಾದಶಿ, ವಿಠ್ಠಲದೇವರ ವಿಶೇಷವಾದ ಉತ್ಸವವನ್ನು ಮಾಡುವಂತಹ, ವಿಠ್ಠಲದೇವರ ದರ್ಶನಕ್ಕಾಗಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನಗಳೆಲ್ಲ ಯಾತ್ರೆ ಮಾಡಿ ಹೋಗುವಂತಹ ಪರಮ ಪವಿತ್ರವಾದ ಏಕಾದಶಿ. ಅಂತಹ ಏಕಾದಶಿಯ ದಿನ ಬಹಳ ದೂರ ಯಾತ್ರೆಯನ್ನು ಮಾಡಿ ವಿಠ್ಠಲನ, ಕೃಷ್ಣನ ದರ್ಶನವನ್ನು ಪಡೆದುಕೊಳ್ಳುವ ಭಕ್ತರೆಲ್ಲ ಇದ್ದದ್ದನ್ನು ನೀವು ತಿಳಿದಿದ್ದೀರಿ. ಅದರಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಈ ವಾಂಗ್ಮಯ ಮಂದಿರದಲ್ಲಿ, ಶ್ರೀಮದ್ಭಾಗವತವೆಂಬ ಮಂದಿರದಲ್ಲಿ ಆ ವಿಠ್ಠಲನ ದರ್ಶನ, ಪಂಢರಪುರದ ದೇವಾಲಯದಲ್ಲಿ ಪಾಂಡುರಂಗನ ದರ್ಶನಕ್ಕೆ ಭಕ್ತರೆಲ್ಲ ಹೋದರೆ ಆ ಭಗವಂತನನ್ನು ಈ ವಾಂಗ್ಮಯ ಮಂದಿರದಲ್ಲಿ, ಶ್ರೀಮದ್ಭಾಗವತದಲ್ಲಿ ವಿಠ್ಠಲ ಅಂದರೆ ಸಾಕ್ಷಾತ್ ಕೃಷ್ಣ, ರುಕ್ಮಿಣಿ ಪಾಂಡುರಂಗ, ರುಕ್ಮಿಣಿ ಕೃಷ್ಣ, ಅಂತಹ ಪರಮಾತ್ಮನ ದರ್ಶನವನ್ನು ನೀವೆಲ್ಲ ಮಾಡಿದ್ದೀರಿ, ಶ್ರವಣ ಮಾಡಿದ್ದೀರಿ. ಆ ಭಗವಂತನ ಮಹಿಮೆಯನ್ನು, ಅದಲ್ಲದೆ ಎಲ್ಲ ಅವತಾರಗಳ ಮಹಿಮೆಯನ್ನು ವಿಶೇಷವಾಗಿ ಶ್ರವಣ ಮಾಡಿದ್ದೀರಿ. ಆಷಾಢ ಮಾಸ, ವಾಮನದೇವರು ಮಾಸನಿಯಾಮಕ, ವಾಮನಾವತಾರದ ಶ್ರವಣವನ್ನು ವಿಶೇಷವಾಗಿ ನೀವೆಲ್ಲ ಮಾಡಿದ್ದೀರಿ. ಅಂತಹ ಈ ಪರ್ವಕಾಲದಲ್ಲಿ ಶ್ರೀಮದ್ಭಾಗವತದ ಮಂಗಲವನ್ನು ಈಗ ಮಾಡಬೇಕು. ಎಲ್ಲ ವಿದ್ವಾಂಸರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಶ್ರೀಮದ್ಭಾಗವತದ ಪ್ರವಚನವನ್ನು ಮಾಡಿದ್ದಾರೆ. ನೀವೆಲ್ಲ ಕೇಳಿ ಧನ್ಯರಾಗಿದ್ದೀರಿ. ಕೊನೆಯದಾಗಿ ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೇ ಸರರ್ಷಭಾಯ ನಮಃ ಸನಾತನಾಯ. ಭಗವಂತ 9 ಶಕ್ತಿಗಳು. ಶಕ್ತಿ ಅಂದರೆ ಶಕ್ಯತ್ವಾತ್ ಶಕ್ತಿ, ಭಗವಂತನ ಶಕ್ತಿಗೆ ವಿಷಯವಾದದ್ದರಿಂದ ಅವುಗಳಿಗೆ ಶಕ್ತಿ ಅಂತ ಕರೀತಾರೆ. ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಪಂಚಮಹಾಭೂತಗಳು, ಹೀಗೆ 9 ಶಕ್ತಿಗಳು ಅಂದರೆ ಆ ಪರಮಾತ್ಮನ ಶಕ್ತಿಗೆ ವಿಷಯವಾದ 9 ತತ್ವಗಳು. ಇವುಗಳೆಲ್ಲ ಅನಾದಿ ಕಾಲದಿಂದ ಇವೆ ಸೂಕ್ಷ್ಮ ರೂಪದಲ್ಲಿ. ಆದರೂ ಇವುಗಳಿಗೆ ಉಪಚಯವನ್ನು ಮಾಡುತ್ತಾನೆ ಪರಮಾತ್ಮ. ಅದೇ ಸೃಷ್ಟಿ. ಉಪಚಿತ ನವಶಕ್ತಿಭಿ, ಪಂಚಮಹಾಭೂತಗಳು ಅನಾದಿ ಕಾಲದಿಂದ ಇವೆ. ಇವುಗಳಿಗೆ ಅಸಂಸೃಷ್ಟ ಅಂತ ಕರೀತಾರೆ ತತ್ವಸಂಖ್ಯಾನದಲ್ಲಿ. ಪೂರ್ಣವಾಗಿ ಹೊಸದಾಗಿ ಸೃಷ್ಟಿಯಾಗುವ ತತ್ವಗಳಲ್ಲ. 24 ತತ್ವಗಳು ಅನಾದಿ ಕಾಲದಿಂದ ಸೂಕ್ಷ್ಮ ರೂಪದಲ್ಲಿವೆ. ಅವುಗಳಿಗೆ
ಬೇರೆ ತತ್ವಗಳ ಅಂಶಗಳಿಂದ ಉಪಚಯವನ್ನು ಮಾಡುವುದು, ಸ್ಥೌಲ್ಯವನ್ನು ತಂದುಕೊಡೋದು, ಅವುಗಳೆಲ್ಲ ಸ್ಥೂಲವಾಗಿ ಉಬ್ಬಿ ಬೆಳೆದು ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಗ್ತವೆ. ಇಷ್ಟು ಅದ್ಭುತವಾದ ಭಗವಂತನ ನಿಯತಿ. ಈ ತತ್ವಗಳನ್ನು ಇವತ್ತು ನಿನ್ನೆ ಅಲ್ಲದಂತೆ ಅನಾದಿ ಕಾಲದಿಂದ ನಿಯಮನ ಮಾಡಿದ್ದಾನೆ. ಅಂತಹ ಭಗವಂತನ ಮಹಿಮೆ. ಅನಾದಿ ಕಾಲದಿಂದಲೂ ಅವುಗಳ ನಿಯಮನವನ್ನು ಮಾಡುತ್ತಾ ಪ್ರತಿ ಕಲ್ಪದಲ್ಲಿಯೂ ಅವುಗಳಿಗೆ ಉಪಚಯವನ್ನು ಮಾಡಿ, ಅವುಗಳಿಂದ ಸೃಷ್ಟಿಯನ್ನು ಮಾಡಿ, ಮತ್ತೆ ಅವುಗಳನ್ನು ಸೂಕ್ಷ್ಮ ರೂಪಕ್ಕೆ ಕರೆದುಕೊಂಡು ಹೋಗಿ ಪುನಃ ಅವುಗಳನ್ನು ಸುರಕ್ಷಿತವಾಗಿಡುತ್ತಾನೆ. ಏನದು ಆ ಪರಮಾತ್ಮನ ಶಕ್ತಿ, ಕಾರುಣ್ಯ. ಚೇತನರಾದ ಜೀವರನ್ನು ತನ್ನಂತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸುರಕ್ಷಿತವಾಗಿ ಇಡುತ್ತಾನೆ. ಅನಂತಾನಂತ ಜೀವರು ಎಲ್ಲರನ್ನೂ ಸುರಕ್ಷಿತವಾಗಿಡುತ್ತಾನೆ. ಜಡ ಪದಾರ್ಥಗಳು, ಅವುಗಳಿಗೆ ಮೂಲಭೂತವಾದ ಈ 24 ತತ್ವಗಳು, ಅವುಗಳನ್ನು ಸೂಕ್ಷ್ಮ ರೂಪದಲ್ಲಿ ಅನಾದಿ ಕಾಲದಿಂದ ಪರಮಾತ್ಮ ಕಾಪಾಡಿ ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುತ್ತಾನೆ ಅಂದರೆ ಆ ಭಗವಂತನ ಅತ್ಯದ್ಭುತವಾದಂತಹ ವ್ಯವಸ್ಥೆ ಹೇಗಿದೆ ಅಂತ ನೋಡಿ. ದೇವರನ್ನ ತಾಯಿ ತಾಯಿ ಅಂತ ಕರೀತಾರೆ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ ಪಿತೃಮಾತೃಗತಿ. ತಾಯಿ ಮಗುವಿಗೆ ಜನ್ಮ ಕೊಡುವುದು ಒಂದೇ ಕೆಲಸ ಅಲ್ಲ. ತಾಯಿ ಮನೆಯನ್ನು ನೋಡಿಕೊಳ್ತಾಳೆ, ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಜೋಪಾನವಾಗಿ ರಕ್ಷಣೆ ಮಾಡ್ತಾಳೆ. ಗಂಡ ತಂದದ್ದನ್ನು ಅವತ್ತೇ ಮುಗಿಸದಂತೆ ನಾಳೆ ನಾಡದ್ದು ಇಡೀ ವರ್ಷಕ್ಕಾಗೋ ಹಾಗೆ ಎಲ್ಲ ಧಾನ್ಯ ದವಸಗಳನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ಕಾಯ್ದುಕೊಂಡು ಅವುಗಳನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾಳೆ. ತಾಯಿ ಜನ್ಮವನ್ನು ಕೊಡುವುದರ ಜೊತೆಗೆ, ತಾಯಿ ತುತ್ತು ಕೊಡುವುದರ ಜೊತೆಗೆ, ತಾಯಿ ಇಡೀ ವರ್ಷಕ್ಕೆ ಬೇಕಾಗುವ ಧಾನ್ಯ ದವಸಗಳನ್ನು ಸುರಕ್ಷಿತವಾಗಿಟ್ಟು ತನ್ನ ಮಕ್ಕಳನ್ನು ಚೆನ್ನಾಗಿ ಕಾಪಾಡುವ ಕಾರ್ಯಗಳನ್ನು ಮಾಡ್ತಾಳಲ್ಲ. ಹಾಗೆ ದೇವರು ತಾಯಿ ಅಂದರೆ ಬರೀ ಹುಟ್ಟು ಕೊಟ್ಟ ತಾಯಿ ಅಲ್ಲ. ಪರಮಾತ್ಮ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದ ಆ ತಾಯ್ತನ, ಇದು ಜೀವ ಹಾಗೂ ಜಡಗಳನ್ನು ಜೋಪಾನವಾಗಿ ಅನಾದಿ ಅನಂತ ಕಾಲದವರೆಗೆ ರಕ್ಷಣೆ ಮಾಡುತ್ತಾನೆ ಎನ್ನುವುದು ಒಂದು ಭಗವಂತನ ತಾಯ್ತನದ ಹಿರಿಮೆ, ಗರಿಮೆ, ಮೇಲ್ಮೆ. ಆ ಪ್ರಾರಂಭದಲ್ಲಿ ಹೇಳಿದ ತಾಯ್ತನದ ವಿವರಣೆಯನ್ನು ಮಾಡುವ ರೀತಿಯಲ್ಲಿ ಉಪಚಿತ ನವಶಕ್ತಿ ವಿಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ. ಆದರೆ ಅಲ್ಲಿ ಗಂಡ ತಂದದ್ದನ್ನು ಹೆಂಡತಿ ರಕ್ಷಣೆ ಮಾಡ್ತಾಳೆ. ಗಂಡ ನಿಲ್ಲದ ಹೆಂಗ ಸಿ ಕನ್ನಿಕೆ. ಇಲ್ಲಿ ಗಂಡ ಇಲ್ಲ, ತಾನೇ ಗಂಡ ತಾನೇ ಹೆಂಡತಿ. ಗಂಡನಿಲ್ಲದ ನಿತ್ಯ ಸುಮಂಗಲಿಯಾದ ಹೆಂಡತಿ. ಇದಂತಹ ಅದ್ಭುತ ನೋಡಿ. ಗಂಡನಿಲ್ಲದ ಹೆಂಗಸು ಅಂದರೆ ವಿಧವೆ ಅಂತ ಅರ್ಥ ಅಲ್ಲ, ಕುಮಾರಿ ಅಂತೂ ಅಲ್ಲ. ಅತ್ಯದ್ಭುತವಾದ ಸೌಮಾಂಗಲ್ಯವನ್ನು ಅನಾದ್ಯನಂತ ಕಾಲದಲ್ಲಿ ಸ್ವಯಮೇವ ಪಡೆದುಕೊಂಡು ಸ್ವಯಮೇವ ಸ್ವಾತ್ಮನ ವಿಹಾರವನ್ನು ಮಾಡುವಂತಹ ಲೋಕೋತ್ತರ ಲೋಕವಿಲಕ್ಷಣ ದಿವ್ಯಮಂಗಲ ವಿಗ್ರಹನಾಗಿರುವಂತಹ ಭಗವಂತ ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ. ಆ ಪರಮಾತ್ಮ ಗಂಡನಿಲ್ಲದ ಹೆಂಗಸು ನಿಜ, ಆದರೆ ಹೆಂಡತಿ ಇಲ್ಲದ ಗಂಡ ಏನಲ್ಲ. ಉಪಚಿತ ನವಶಕ್ತಿಭಿ. ಆ ಪರಮಾತ್ಮನಿಗೆ 9 ತನ್ನದೇ ಆದ ವಿಮಲ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಪೃಥ್ವಿ ಸತ್ಯ ಈಶಾನ ಅನ್ನುವಂತಹ ರೂಪಗಳಿವೆ. ಹಾಗೆ ಮಹಾಲಕ್ಷ್ಮೀ ರೂಪಗಳೂ ಇವೆ. ಅವುಗಳೆಲ್ಲವೂ ಗುಣಗಳಿಂದ ತುಂಬಿಕೊಂಡ ರೂಪಗಳು. ಗುಣಹೀನಳಾದ ಹೆಂಡತಿ ಪರಮಾತ್ಮನಿಗಿಲ್ಲ. ಪರಮಾತ್ಮನ ಹೆಂಡಂದಿರು ವಿಮಲ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಸತ್ಯ ಪೃಥ್ವಿ ಸತ್ಯ ಈಶಾನ, ಇವರೆಲ್ಲರೂ ಉಪಚಿತ ನವಶಕ್ತಿಗಳು. ಗುಣಗಳಿಂದ ತುಂಬಿದ ಆ ಪರಮಾತ್ಮನ ಮಡದಿಯರು ಅಂತಹ ನವಶಕ್ತಿಗಳಿಂದ
ಪರಮಾತ್ಮ ಯಾವಾಗಲೂ ಕಂಗೊಳಿಸುವವ, ಅವರಿಂದ ಸೇವೆಯನ್ನು ಸ್ವೀಕಾರ ಮಾಡುವ, ಛತ್ರ ಚಾಮರಾದಿಗಳಿಂದ ಆರಾಧಿತನಾದಂತಹ ಭಗವಂತ. ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ. ಈ ಎಲ್ಲ ಜಗತ್ತಿನ ಸೃಷ್ಟಿಯನ್ನು, ಸ್ಥಾವರ ಜಂಗಮಗಳನ್ನೆಲ್ಲ ತನ್ನೊಳಗೆ ತಾನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ಸೃಷ್ಟಿ ಮಾಡುವುದಕ್ಕೊಂದು ನೆಲ, ಆಸರೆ, ಅಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆ ಆಶ್ರಯವನ್ನು ಪಡೆದು ಅಂತ ಅಸ್ವಾತಂತ್ರ್ಯವನ್ನು ಚಿಂತನೆ ಮಾಡಬೇಡಿ. ಸ್ವ ಆತ್ಮನಿ ಸ್ವಯಮಹಿಮ್ನಿ ಪ್ರತಿಷ್ಠಿತ, ಅವನು ಸ್ವಾಧಾರ. ಇಡೀ ಜಗತ್ತು ಅವನನ್ನು ಆಶ್ರಯಿಸಿದರೆ ಅವನು ಇನ್ಯಾರನ್ನೂ ಆಶ್ರಯಿಸಿಲ್ಲ. ತನ್ನನ್ನೇ ತಾನು ಆಶ್ರಯಿಸಿದವ, ತನ್ನೊಳಗೆ ತಾನಿದ್ದವ, ತನ್ನೊಳಗೆ ಜಗತ್ತನ್ನು ಸೃಷ್ಟಿ ಮಾಡಿದವ. ಇಂದು ನಾವು ನೀವು ಎಲ್ಲರೂ ಕುಳಿತದ್ದು ಅವನಲ್ಲಿಯೇ. ಒಂದೇ ಒಂದು, ನಾನು ನೆಲದ ಮೇಲೆ ಕುಳಿತಿದ್ದೇನೆ, ಒಂದು ಮಂಚದ ಮೇಲೆ ಕುಳಿತಿದ್ದೇನೆ, ಒಂದು ಬಟ್ಟೆಯ ಮೇಲೆ ಕುಳಿತಿದ್ದೇನೆ ಅಂತ ಅನುಸಂಧಾನ ಬರುವಂತೆ ದೇವರ ಮೇಲೆ ಕುಳಿತಿದ್ದೇನೆ ಎನ್ನುವ ಅನುಸಂಧಾನ ಮಾತ್ರ ನಮಗಿಲ್ಲ. ಆದರೆ ನಾವು ಕುಳಿತದ್ದು ದೇವರ ಮೇಲೇನೆ. ನಚ ಮತ್ಸ್ಥಾನಿ ಭೂತಾನಿ, ನನ್ನೊಳಗೆ ಎಲ್ಲ ಜಗತ್ತಿದೆ, ಆದರೆ ನನ್ನೊಳಗಿದೆ ಅಂತ ತಿಳಿದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಚ ಮತ್ಸ್ಥಾನಿ ಭೂತಾನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಾಷ್ಯದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಆ ರೀತಿ ಪರಮಾತ್ಮ ತನ್ನೊಳಗೆ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಉಪಚಿತ ನವಶಕ್, ಈ ಎಲ್ಲ ತೃತೀಯ ಸ್ಕಂಧದಲ್ಲಿ ಬರ್ತದೆ. ಎಲ್ಲ ಪದಾರ್ಥಗಳ ಸೃಷ್ಟಿ ಮಾಡಿದ ಮೇಲೆ ಅವುಗಳೆಲ್ಲ ಒಂದು ಕಡೆಗೆ ಸೇರೋದೇ ಕಷ್ಟವಾಗಿತ್ತು. ತತ್ವಗಳೆಲ್ಲ ಅಸ್ವತಂತ್ರವಾದ ತತ್ವಾಭಿಮಾನಿ ದೇವತೆಗಳು, ಆ ತತ್ವಗಳು ದೂರ ದೂರ ಇದ್ದು ಒತ್ತಟ್ಟಿಗೆ ಸೇರದೆ ಜಗತ್ತಿನ ಸೃಷ್ಟಿಯಾಗುವುದು ಅಸಾಧ್ಯ ಅನ್ನುವ ಸಂದರ್ಭದಲ್ಲಿ ಆ ಎಲ್ಲ ದೇವತೆಗಳು ನಿಂತಲ್ಲಿಯೇ ನಿಂತು ಪರಮಾತ್ಮನಿಗೆ ಸ್ತೋತ್ರ ಮಾಡುತ್ತಾರೆ. ಆಗ ಭಗವಂತ ಅವುಗಳೆಲ್ಲವನ್ನು ಒಂದು ಕಡೆಗೆ ಸೇರುವಂತೆ ಮಾಡುತ್ತಾನೆ. ಮೊದಲು ಸೇರಿ ಆಮೇಲೆ ಅವುಗಳಿಂದ ಸೃಷ್ಟಿಯನ್ನು ಮಾಡ್ತಾನೆ, ಸೇರಿಸಿ. ಆ ದೃಷ್ಟಿಯಲ್ಲಿಯೂ ಉಪಚಿತ ನವಶಕ್ತಿವಿಹಿ, ಅವುಗಳನ್ನು ತುಂಬುತ್ತಾನೆ, ಉಪಚಯಗೊಳಿಸ್ತಾನೆ ಅಂತ ಒಂದರ್ಥ. ಆದರೆ ಒಂದು ಕಡೆಗೆ ಸೇರಿಸ್ತಾನೆ, ಸಂಗ್ರಹ ಮಾಡುತ್ತಾನೆ. ಅವುಗಳ ಉಪಚಯ, ಪುಷ್ಪಗಳ ಅವಚಯ ಇದ್ದ ಹಾಗೆ ಇವುಗಳ ಉಪಚಯ ಅಂದರೆ ಒಂದರ್ಥದೊಳಗೆ ಅವಚಯ. ಅವುಗಳನ್ನು ಸೇರಿಸ್ತಾನೆ, ಸಂಗ್ರಹ ಮಾಡುತ್ತಾನೆ. ಯಾರು ಸಂಗ್ರಹ ಮಾಡುತ್ತಾರೆ? ತಾನೇ ಮಾಡ್ತಾನೆ. ಚಿತ ಅಂದರೆ ಅವಚಿತ, ಒಂದು ಕಡೆಗೆ ಸೇರಿಸಿದ್ದು. ಸೇರಿಸಿದ್ದೆ ಯಾರು? ಇನ್ನೊಬ್ಬರು ಸೇರಿಸಿಕೊಟ್ಟಾಗ ಇವನು ಸೃಷ್ಟಿ ಮಾಡಿದ್ನೇ ಅಲ್ಲ, ತಾನೇ. ಯಾರವನು? ಉ ಅಂದರೆ ರುದ್ರದೇವರು, ಅವರನ್ನು ಪಾಲನೆ ಮಾಡುವಂತಹ ಪರಮಾತ್ಮ ಅವನೇ ಉಪ. ಎಲ್ಲರ ಉಪರಿ, ಸರ್ವೋತ್ತಮನಾಗಿ ಸರ್ವೋಪರಿ ಇದ್ದದ್ದರಿಂದಲೂ ಉಪ. ಅವನಿಗೆ ಯಾರೂ ರಕ್ಷಕರಿಲ್ಲ, ಆದ್ದರಿಂದ ಅವನು ಅಪ. ಪ ಅಂದರೆ ರಕ್ಷಕ, ಅಪ. ಅವನಿಗೆ ಯಾರೂ ರಕ್ಷಕರಿಲ್ಲ, ಆದ್ದರಿಂದ ಅಪ. ತೃತೀಯ ಅತಿಶಯ, ಅಪ ಇಪ ಉಪ. ಸರ್ವಥಾ ಯಾರೂ ರಕ್ಷಕರಿಲ್ಲ, ಆದ್ದರಿಂದ ಆ ಪರಮಾತ್ಮ ಉಪ. ಸರ್ವೋತ್ತಮ, ರುದ್ರಪಾಲಕ, ಪಾಲಕರಹಿತ. ಅಂತಹ ಪರಮಾತ್ಮ ತಾನೇ ತನ್ನ ಶಕ್ತಿಯಿಂದ ಚಿತ ಅವಚಿತ ಒಂದು ಕಡೆಗೆ ಕೂಡಿಸಿದ ಈ ನವಶಕ್ತಿಗಳು. ಅಂತಹ ನವಶಕ್ತಿಗಳಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಆ ಜಗತ್ತಿನಲ್ಲಿ ಸೃಷ್ಟಿಯನ್ನು ಮಾಡಿದ ಆ ಪರಮಾತ್ಮನ ಅದ್ಭುತವಾದ ವೈಭವವನ್ನು ಕಂಡು ಆನಂದಭರಿತಳಾದ ಮಹಾಲಕ್ಷ್ಮೀ ದೇವಿ. ಎಂತಹ ಮಹಾಲಕ್ಷ್ಮಿ! ಉತ್ತೈ ನಿಜಾಶ್ರಿತ ಜನಸ್ತೆ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಮಹಾಲಕ್ಷ್ಮೀ ದೇವಿಗೂ ಮಮ ಭರ್ತ ಏತಾದಶ ಮಹೈಶ್ವರ್ಯವಾನ್ನಿತಿ ಹರ್ಷೋದ್ರೇಕ ಭೂತಿ ಅಂತ ವಾದರಾಜ ಶ್ರೀಪಾದಂಗಳವರು ಹೇಳ್ತಾರೆ. ಏನು ನನ್ನ ಗಂಡನ ವೈಭವ ಅಂತ ಹಿರಿ ಹಿರಿ ಹಿಗ್ಗಿ ಹೀರಿಕಾಯಿ ಆಗ್ತಾಳೆ ಮಹಾಲಕ್ಷ್ಮೀ ದೇವಿ. ಆ ಭೂತಿಯನ್ನು ಅವಳಿಗೆ ಕೊಡ್ತಾನೆ. ಅವಳೇ ಭೂತಿ, ಅವಳಿಗೊಂದು ಭೂತಿಯನ್ನು ಕೊಡ್ತಾನೆ ಈ ಭಗವಂತ. ಹಾಗಾಗಿ ಅವಳು ಇದೀಗ ಹೇಳಿದಂತೆ ಪರಮಾತ್ಮನ ಪೂಜೆಯನ್ನು ಮಾಡುತ್ತಾಳೆ. ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನ. ನವಶಕ್ತಿಭಿ ಉಪಚಿತ ತೇ ನಮಃ ಅಂತ.
ಉಪಚಿತ ಅನ್ನುವುದಕ್ಕೆ ಮತ್ತೆ ಈಗ ಹೇಳಿದಂತೆ ತೃತೀಯ ಅತಿಶಯ. ಅಪಚಿತಿ ಅಂದರೆ ಪೂಜಾ, ಅಪಚಿತ ಅಂದರೆ ಪೂಜಿತ. ತೃತೀಯೋ ಅತಿಶಯೇ, ಆ ಮಹಾಲಕ್ಷ್ಮೀ ದೇವಿಯಿಂದ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ, ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ ಅನ್ನುವ ರೀತಿಯಲ್ಲಿ ಲೋಕವಿಲಕ್ಷಣವಾಗಿ ಪೂಜಿತನಾದದ್ದರಿಂದ ಅವನಿಗೆ ಅಪಚಿತ ಅನ್ನುವುದರ ಬದಲು ಉಪಚಿತ ಅಂತ ಮತ್ತೆ ತೃತೀಯೋ ಅತಿಶಯ. ಅತ್ಯದ್ಭುತವಾಗಿ ಮಹಾಲಕ್ಷ್ಮಿಯಿಂದ 9 ಶಕ್ತಿಗಳಿಂದ ಪೂಜಿತನಾದವನು ಪರಮಾತ್ಮ. ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ. ಇಂತಹ ಜಗತ್ತಿನ ಸೃಷ್ಟಿ ಮಾಡಿದರೆ ಆ ದೇವರಿಗೆ ಏನಾದರೂ ಆಯಾಸ, ಶ್ರಮ, ದುಃಖ, ಪ್ರಾಕೃತ ದೇಹ ಇದ್ದರೆ ಅದೆಲ್ಲ ಆಗಬೇಕು. ಉಪಲಬ್ಧಿ ಮಾತ್ರ ಧಾಮ್ನೆ, ಜ್ಞಾನಸ್ವರೂಪ, ಜ್ಞಾನಾನಂದಾದಿ ಗುಣಗಳ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸರಋಷಭಾಯ ನಮಃ ಸನಾತನಾಯ. ಸಕಲ ದೇವತೆಗಳಿಗಿಂತಲೂ ಸಮನಾದವನು, ಅನಾದಿ ಕಾಲದಿಂದ ಇದ್ದವನು. ಅವನಿಗೆ ಜನಕರು ಇನ್ನೊಬ್ಬರಿಲ್ಲ, ಅವನು ಸನಾತನ. ಸನಾತನ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಅಂತಹ ಪರಮಾತ್ಮ. ಸನಾತನಾಯ, ಸನಾತನ ಧರ್ಮ. ಹೇ ಸನಾತನಾಯ, ಸನಾತನಾಯ ತೇ ನಮಃ ಅಂತ. ಸನಾತನ ಧರ್ಮದ ಆಯ ಲಾಭ ನಮಗೆಲ್ಲ ಆಗುವಂತೆ ಮಾಡಿದ ಪರಮಾತ್ಮ ಅವನು ಸನಾತನಾಯ. ಏನು ದೊಡ್ಡ ಅನುಗ್ರಹ ಮಾಡಿದ್ದಾನೆ ದೇವರು. ದೇವರಿಗೆ ಒಂದು ಕೃತಜ್ಞತೆ. ಯಾಕೆ? ಹಣ ಕೊಟ್ಟ, ಅಧಿಕಾರ ಕೊಟ್ಟ, ಉದ್ಯೋಗ, ಹೆಂಡತಿ ಮಕ್ಕಳು, ಬಂಧು ಬಾಂಧವರು, ಇವುಗಳೆಲ್ಲವನ್ನ ಕೊಟ್ಟ ಅನ್ನುವುದಕ್ಕೆ ಆ ದೇವರಿಗೆ ಕೃತಜ್ಞರಾಗಿರುವುದಕ್ಕಿಂತ ನಾವು ಹೆಚ್ಚು ಕೃತಜ್ಞರಾಗಿರಬೇಕಾದದ್ದು ನಮ್ಮನ್ನ ಇಂತಹ ಸನಾತನ ಧರ್ಮದಲ್ಲಿ, ವೈಷ್ಣವ ಧರ್ಮದಲ್ಲಿ, ವೈದಿಕ ಧರ್ಮದಲ್ಲಿ ಹುಟ್ಟಿಸಿ ಆ ಧರ್ಮವನ್ನು ಪರಿಪಾಲನೆ ಮಾಡುವ ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಸನಾತನಾಯ, ಸನಾತನ ಧರ್ಮದ ಆಯಾ ಲಾಭ ನಮಗಾಗುವಂತೆ ಮಾಡಿದ ಆ ಪರಮಾತ್ಮ ಸನಾತನಾಯ. ಹೇ ಸನಾತನಾಯ, ಸನಾತನಾಯ ತೇ ನಮಃ. ಸರ್ವವೇದ ಪ್ರತಿಪಾದ್ಯನಾದ ಅನಾದಿ ನಿತ್ಯನಾದ ನಿನಗೆ ನಮಸ್ಕಾರಗಳು ಅಂತ. ಅಂತಹ ಪರಮಾತ್ಮ ಏನು ಮಾಡಬೇಕು ಅಂದರೆ, ನಮಗೆ 2 ಪ್ರಕೃತಿಗಳ ಬಂಧ ಇದೆ. ಇನ್ನುಳಿದ ಬಂಧಗಳೆಲ್ಲ ಇವೆ, ಅದರೊಳಗೆ 2, ಒಂದು ಸ್ವಗುಣಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ. ಸ್ವಗುಣಾಚ್ಛಾದಿಕ ಎರಡೂ ಅನಾದಿ ಕಾಲದಿಂದ ಜೀವನಿಗೆ ಬಂಧಕವಾದದ್ದು ದುಷ್ಟವಾದ ಪ್ರಕೃತಿಗಳು. ಒಂದನ್ನು ಪರಮಾತ್ಮ ಕೊಲ್ಲಬೇಕು. ಸ್ವಗುಣಾಚ್ಛಾದಿಕಾಂ ಹತ್ವ, ಅದನ್ನು ಕೊಲ್ಲಬೇಕು. ಪರಮಾಚ್ಛಾದಿಕ, ಆ ಪರಮಾತ್ಮನ ಗುಣಗಳನ್ನು ತಿಳಿಯದಂತೆ ಮಾಡುವ ಪ್ರಕೃತಿ ನಮ್ಮಿಂದ ದೂರ ಹೋಗುವಂತೆ ಮಾಡಬೇಕು. ಇದು ತಮೋಯೋಗ್ಯವಾದದ್ದು. ಸ್ವಗುಣಾಚ್ಛಾದಿಕ ಅದನ್ನು ತಮಸ್ಸಿಗೆ ಹಾಕ್ತಾನೆ. ಆ ಪರಮಾಚ್ಛಾದಿಕ ಅದು ನಿತ್ಯ ಸಂಸಾರಿ. ಹೀಗಾಗಿ ಅದನ್ನು ನಿತ್ಯದಲ್ಲೇ ಸಂಸಾರದಲ್ಲಿಯೇ ಹಾಕಬೇಕು, ಆದರೆ ನಮ್ಮಿಂದ ದೂರ ಹೋಗುವಂತೆ ಮಾಡಬೇಕು. ಪರಮಾತ್ಮ ಈ ಪರಮಾಚ್ಛಾದಿಕವನ್ನು ಗೆದ್ದು ಅದನ್ನು ಓಡಿಸ್ಬೇಕು. ಸ್ವಗುಣಾಚ್ಛಾದಿಕವನ್ನು ಸಂಹಾರನೇ ಮಾಡಬೇಕು. ಇದನ್ನು ಶ್ರುತಿಗೀತೆಯ ಪ್ರಾರಂಭದಲ್ಲಿ ಹೇಳುತ್ತಾರೆ. ಜಯ ಜಯ ಜಹ್ಯಜಾಂ ಅಜಿತ ದೋಷ ಗೃಹೀತ ಗುಣಾಂ. ಜಯ ಜಯ ಜಹಿ. ಸ್ವಗುಣಾಚ್ಛಾದಿಕವನ್ನು ಕೊಂದು ಬಿಡು, ಪರಮಾಚ್ಛಾದಿಕವನ್ನು ಗೆದ್ದು ದೂರ ಓಡಿಸು. ಇದೆರಡನ್ನೂ ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡುತ್ತದೆ, ಸೂಚನೆ ಮಾಡುತ್ತದೆ. ಇಡೀ ಭಾಗವತವನ್ನು ಕೇಳಿ ಏನಾಗಬೇಕು ಅಂದರೆ, ರೋಗ ರುಜಿನ ಬಂದಿತ್ತು, ಯಾವುದೋ ಕಷ್ಟ ಸಮಸ್ಯೆಗಳಿತ್ತು, ಅದು ಹೋಗಲಿ ಇದು ಹೋಗಲಿ ಅಲ್ಲ, ಇವು ಹೋಗಲಿ. ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕಗಳು ಹೋಗಬೇಕು, ಭಗವಂತನ ದರ್ಶನ ಆಗಬೇಕು, ಮೋಕ್ಷ ಆಗಬೇಕು. ಅದನ್ನು ಹೇಗೆ ಸೂಚನೆ ಮಾಡುತ್ತಾರೆ ಅಂದರೆ, ಜನ್ಮಾದ್ಯಸ್ಯ ಯತೋನ್ವಯಾತ್, ಪ್ರಾರಂಭದ ಶ್ಲೋಕ. ಜ
ಆ ಶ್ಲೋಕದ ಕೊನೆಯ ಅಕ್ಷರ ಸತ್ಯಂ ಪರಂ ಧೀಮಹಿ, ಜೋಡಿಸಿದರೆ ಜಹಿ. ಮೊದಲನೇ ಜ ಕೊನೆಯ ಅಕ್ಷರ ಸೇರಿಸಿದರೆ ಜಯ. ಋಷಭಾಯ ನಮಃ ಸನಾತನಾಯ. ಜ ಯ ಜಯ, ಜ ಹಿ ಜಹಿ, ಒಂದನ್ನು ಜಹಿ ಒಂದನ್ನು ಜಯ. ಆ ಸುಗುಣಾಚ್ಛಾದಿಕ ಪರಮಾಚ್ಛಾದಿಕಗಳನ್ನು ನಿವಾರಣೆ ಮಾಡಿ ಭಗವಂತನ ಗುಣಗಳ ಅನುಸಂಧಾನ ಬರಬೇಕು. ಅನಾದಿ ಕಾಲದಿಂದ ಭಗವಂತನೇ ಪ್ರೀತಿಯಿಂದ ನನ್ನೊಳಗೆ ಕಾಪಾಡಿದ ನನ್ನದೇ ಆದ ಜ್ಞಾನಾನಂದಾದಿ ಗುಣಗಳು ಅವುಗಳ ಅಭಿವ್ಯಕ್ತಿಯಾಗಬೇಕು. ಅದು ಶ್ರೀಮದ್ಭಾಗವತದ ಪ್ರಧಾನವಾದಂತಹ ಪ್ರಯೋಜನ. ಅಂತಹ ಪ್ರಯೋಜನವಾಗಲಿ ಎನ್ನುವ ದೃಷ್ಟಿಯಲ್ಲಿ ವೇದವ್ಯಾಸದೇವರು ಅಷ್ಟು ಸುಂದರವಾಗಿ ಶ್ರೀಮದ್ಭಾಗವತದಲ್ಲಿ ನಮಗೆ ಆ ಸಂದೇಶವನ್ನು ನೀಡಿದ್ದಾರೆ. ಅಂತಹ ಭಾಗವತದ ಶ್ರವಣವನ್ನು ಏಕಾದಶಿಯ ದಿನ ಮಾಡಿದ ನಿಮಗೆಲ್ಲ, ಮಾಡಿಸಿದ ಎಲ್ಲ ವಿದ್ವಾಂಸರಿಗೆ, ವಿಶೇಷವಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು, ವಂಶರಾಮದೇವರು, ಪ್ರಸನ್ನ ವಿಠ್ಠಲ ದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತನ್ನೋ ಯತಃ ಪ್ರಭೋ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಶ್ರೀಕೃಷ್ಣಾರ್ಪಣ. ಬೆಳಿಗ್ಗೆಯಿಂದ ಅನೇಕ ವಿದ್ವಾಂಸರು ಶ್ರೀಮದ್ಭಾಗವತದ ಮಂಗಲಮಯವಾದಂತಹ ಶ್ರವಣವನ್ನು ನಮಗೆಲ್ಲ ಮಾಡಿಸಿದ್ದಾರೆ. ಆ ಎಲ್ಲ ವಿದ್ವಾಂಸರ ಹಿಡಿದಾವರಿಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ. ಆ ಎಲ್ಲ ವಿದ್ವಾಂಸರು ಮಾಡಿದ ಉಪನ್ಯಾಸವನ್ನು ಭಾಗವತ ಪ್ರತಿಪಾದ್ಯನಾದಂತಹ ಶ್ರೀ ಕೃಷ್ಣ ಪರಮಾತ್ಮನ, ಅವನಿಂದ ಅಭಿನ್ನನಾದಂತಹ ಶ್ರೀ ವೇದವ್ಯಾಸ ದೇವರ, ಅವನಿಂದ ಅಭಿನ್ನನಾದ ಶ್ರೀ ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವಂಶರಾಮದೇವರ, ವಿಠ್ಠಲ ದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡುವುದಕ್ಕಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಬಂದು ಆ ಎಲ್ಲ ಉಪನ್ಯಾಸದ ಪುಣ್ಯವನ್ನು, ಅದರ ಫಲವನ್ನು, ಶ್ರವಣ ಮಾಡಿದ ಫಲವನ್ನು ಹಾಗೂ ಉಪನ್ಯಾಸ ಮಾಡಿದ ವಿದ್ವಾಂಸರಿಗೆ ಬಂದ ಫಲವನ್ನೆಲ್ಲ ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಅವರ ಪಾದಗಳಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅಷ್ಟಾಂಗ ಪ್ರಣಾಮಗಳನ್ನು ಮಾಡಿ ನಮಗೆ ಬಂದ ಈ ಪುಣ್ಯವನ್ನು ಆ ಗುರುಗಳ ಪಾದಗಳಿಗೆ ನಾವು ಸಮರ್ಪಣೆ ಮಾಡೋಣ. ಈ ಬೆಳಗ್ಗೆಯಿಂದ ನಡೆದ ಈ ಉಪನ್ಯಾಸದ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಪಂಡಿತ ಭೀಮಸೇನಾಚಾರ್ಯ ಅತನೂರವರು. ಪ್ರತಿ ವರ್ಷವೂ ಕೂಡ ಅಷ್ಟು ಶ್ರದ್ಧೆಯಿಂದ ಎಲ್ಲ ವಿದ್ವಾಂಸರನ್ನು ಸಂಪರ್ಕಿಸಿ ಅವರಿಗೆ ವಿಷಯಗಳನ್ನು ಕೊಟ್ಟು ಅದರ ವ್ಯವಸ್ಥೆಯನ್ನು ಮಾಡುವುದು ತುಂಬ ಕಠಿಣವಾದಂತಹ ಕೆಲಸ. ಅದನ್ನು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಅನೇಕ ವಿದ್ವಾಂಸರು ಅವರ ಬಗ್ಗೆ ಹೇಳಿದ್ದಾರೆ ತಮ್ಮ ಉಪನ್ಯಾಸದಲ್ಲಿ. ಸಮಯ ಇಲ್ಲ, ಆದ್ದರಿಂದ ನಾನು ಹೆಚ್ಚು ಹೇಳೋದಿಲ್ಲ. ಪಂಡಿತ ಭೀಮಸೇನಾಚಾರ್ಯರಿಗೆ ಹಾಗೂ ಪಂಡಿತ ಆನಂದ ತೀರ್ಥಾಚಾರ್ಯ, ಆನಂದಾಚಾರ್ಯ ಮಹಿಷಿ ಅವರಿಗೂ ಕೂಡ ಅನೇಕ ವಂದನೆಗಳನ್ನು ಸಮರ್ಪಣೆ ಮಾಡೋಣ. ಅವರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಸ್ವಯಂ ಸೇವಕರು ಕೂಡ, ಪ್ರತಿಯೊಬ್ಬ ಸ್ವಯಂ ಸೇವಕರು ಚಿಕ್ಕ ಬಾಲಕ ಬಾಲಕಿಯರಿಂದ ಆರಂಭ ಮಾಡಿಕೊಂಡು ತರುಣರು, ತರುಣಿಯರು, ಹಿರಿಯರು ಎಲ್ಲರೂ ಕೂಡ ವಿಶೇಷವಾದ ಶ್ರದ್ಧೆಯಿಂದ ನಿರ್ವ್ಯಾಜವಾದ ಸೇವೆಯನ್ನು ಮಾಡಿದ್ದೀರಿ. ಆ ಎಲ್ಲ ಸೇವೆಗಳನ್ನು ಕೂಡ ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಭಗವಂತನ ಆ ಗುರುಗಳ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ. ಆ ಗುರುಗಳು ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನಲ್ಲಿ ಈ ಎಲ್ಲ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ಸಮರ್ಪಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನಮಗಿನ್ನೇನು ಬೇಡ. ತತ್ಪ್ರಸಾದ ಪುನಃ ಪುನಃ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಭಗವಂತನ ಪ್ರಸಾದ ಪುನಃ 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 ಆಗಬೇಕು ಅಂತ. ಪ್ರಸಾದ ಪುನಃ ಪುನಃ ಆಗಬೇಕು ಅಂದರೆ ಸೇವೆ ಪುನಃ ಪುನಃ ಆಗಬೇಕು. ಹಾಗಾಗಿ ಆ ಭಗವಂತನ ಪ್ರಸಾದ ಪುನಃ ಪುನಃ ಆಗೋದಕ್ಕಾಗಿ
ಈ ಗುರುಗಳ ಸೇವೆ ಪುನಃ 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 ನಮಗೆ ಸಿಗಲಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಮರ್ಪಣೆ ಮಾಡೋಣ. ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಎಲ್ಲ ಉಪನ್ಯಾಸವನ್ನು ಲಕ್ಷಾವಧಿ ಭಕ್ತರು ಕೇಳುವಂತೆ ವ್ಯವಸ್ಥೆ ಮಾಡಿದವರು ನಮ್ಮ ಮಹಿಷಿ ಕೃಷ್ಣಾಚಾರ್ಯರು ಹಾಗೂ ಪಂಡಿತ ದ್ವಾರಕಾನಾಥಾಚಾರ್ಯರು. ಅವರಿಬ್ಬರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಸತ್ಯಾತ್ಮ ವಾಹಿನಿ